ತೋಟಗಾರಿಕೆ ಇಲಾಖಾ ವತಿಯಿಂದ ರೈತರಿಗೆ ಹನಿ ನೀರಾವರಿ ಯೋಜನೆ ತಾಂತ್ರಿಕತೆ ನಿರ್ವಹಣೆ ಮತ್ತು ಸದ್ಬಳಕೆ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಅವರು ತೋಟಗಾರಿಕೆ ಬೆಳೆಗಳಿಂದ ರೈತರಿಗೆ ಆಗಬಹುದಾದ ಅನುಕೂಲಗಳ ಬಗ್ಗೆ ಮಾಹಿತಿ ನೀಡಿದರು. ರೈತರು ಕೇವಲ ಅವೈಜ್ಞಾನಿಕವಾಗಿ ಯಾವುದೋ ಒಂದು ಬೆಳೆಯನ್ನ ಬೆಳೆಯುವ ಬದಲು ತಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮಾಡಿಸಿ ಆ ನೆಲದಲ್ಲಿ ಯಾವ ಬೆಳೆಯಿಂದ ಫಸಲು ನಿರೀಕ್ಷಿಸಬಹುದೆಂಬುದನ್ನು ಅರಿತು ಅದರಂತೆ ವೈಜ್ಞಾನಿಕವಾಗಿ ಮಿಶ್ರ ಬೆಳೆಗಳಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆದರೆ ರೈತರು ಆರ್ಥಿಕವಾಗಿ ಪ್ರಗತಿ ಕಾಣಬಹುದು ಎಂದರು. ತಹಶೀಲ್ದಾರ್ ಕೆ ಮಂಜುನಾಥ್ ಮಾತನಾಡಿ, ರೈತರು ಆದಾಯ ಬರುವಂತಹ ಬೆಳೆ ಬೆಳೆಯಲು ಆಸಕ್ತಿ ತೋರಬೇಕು. ಸರ್ಕಾರದಿಂದ ರೈತರಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ, ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ತೋಟಗಾರಿಕೆ ಪಿತಾಮಹ ಡಾಕ್ಟರ್ ಎಂ.ಎಚ್. ಮರಿಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ರೈತ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ರೈತರಿಗೆ ತೋಟಗಾರಿಕೆ ಬೆಳೆ, ಹನಿ ನೀರಾವರಿ ಸಂಬಂಧಿಸಿದ ಮಾಹಿತಿಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ರಾಮಾಂಜನಪ್ಪ, ಸಹಾಯಕ ನಿರ್ದೇಶಕ ನಾಗರಾಜು, ಪ್ರಗತಿಪರ ರೈತರಾದ ಚಿಕ್ಕರಂಗಯ್ಯ, ನಾರಾಯಣಪ್ಪ, ನಟರಾಜು, ಶಿವಣ್ಣ, ಭದ್ರಣ್ಣ, ಲೋಕಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಅನಿವಾರ್ಯ ಕಾರಣದಿಂದ ಅವರನ್ನು ಅನುಪಸ್ಥಿತಿಯಲ್ಲಿ ಹಾಗೂ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಡಾಕ್ಟರ್ ಎಂ.ಎಚ್. ಮರಿಗೌಡ ಅವರ 8ನೇ ದಿನೋತ್ಸವವನ್ನು ಆಚರಣೆ ಮಾಡುವುದಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಪರವಾಗಿ ಅಪರ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಹಾಗೂ ತೋಟಗಾರಿಕಾ ಇಲಾಖೆಯ ಬದಲಾವಣೆ ಅಂತಕ್ಕಂತಹ ಒಂದು ಕೃಷಿಯಲ್ಲಿ ಬದಲಾವಣೆ ತಂದಂತಹ ಒಬ್ಬ ವ್ಯಕ್ತಿ ಅಂದರೆ ಡಾಕ್ಟರ್ ಎಂ.ಎಚ್. ಮರಿಗೌಡ ಅವರು ಇಲ್ಲದೆ ಹೋಗಿದ್ದಾರೆ. ಅವರು ಯೋಚನೆ ಮಾಡದೆ ಹೋಗಿದ್ದಾರೆ. ಅವರು ಒಂದು ಬದಲಾವಣೆಯನ್ನು ತರದೇ ಹೋಗಿದ್ದಾರೆ. ನಾವೆಲ್ಲ ಇರ್ತಿದ್ವಿ, ರೈತರಾಗಿರ್ತಿದ್ವಿ. ಎಂಥ ರೈತರು ಅಂದರೆ ಒಣ ಬೇಸಾಯದ ರೈತರಾಗಿರ್ತೀವಿ. ಇವತ್ತು ತೋಟಗಾರಿಕೆ ಅಂತಕ್ಕಂಥ ಒಂದು ಪರಿಕಲ್ಪನೆ, ಆ ಪರಿಕಲ್ಪನೆಯನ್ನು ತಂದಂಥ ವ್ಯಕ್ತಿ ಡಾಕ್ಟರ್ ಎಂ.ಎಚ್. ಮರಿಗೌಡ. ಮೈಸೂರು ಜಿಲ್ಲೆಯ ಶ್ರೀರಾಮಪುರ ಸೇರಿದಂಥವರು. ಅಲ್ಲಿ ಜನಿಸಿದ್ರು, ಅಲ್ಲಿ ಸ್ಥಳೀಯವಾಗಿ ಓದಿದ್ರು, ಬೇರೆ ಬೇರೆ ಬೆಂಗಳೂರು ಮತ್ತು ಬೇರೆ ಬೇರೆ ವಿದ್ಯಾಭ್ಯಾಸ ಮಾಡಿ ವಿದೇಶಗಳಲ್ಲಿ ಹೋಗಿ ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬಗ್ಗೆನೇ ಅಧ್ಯಯನ ಮಾಡಿ ತೋಟಗಾರಿಕೆ ಕ್ಷೇತ್ರದಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಬೆಳೆಗಳನ್ನು ಬೆಳೆಯುವ ನಿಟ್ಟಿನಲ್ಲಿ ಅನುಕೂಲವಾಗುವಂಥ ಅಂದರೆ ಆರ್ಥಿಕವಾಗಿ ಸಬಲರನ್ನಾಗಿಸುವಂತಹ ಬೆಳೆಗಳನ್ನು ಒಣ ಬೇಸಾಯದ ಒಂದು ಭೂಮಿನಲ್ಲಿಯೂ ಸಹ ಯಾವುದೇ ತೋಟಗಾರಿಕೆ ಬೆಳೆಯನ್ನು ಬೆಳಿಬೋದು ಅನ್ನೋಂಥ ಒಂದು ವಿಚಾರದಲ್ಲಿ, ಹನಿ ನೀರಾವರಿ ವಿಚಾರದಲ್ಲಿ ನೀರನ್ನು ಕಡಿಮೆ ಬಳಸ್ತಕ್ಕಂತಹ ಹೆಚ್ಚಿನ ಬೆಳೆಯನ್ನು ತೋಟಗಾರಿಕೆ ಹೆಚ್ಚಿನ ಬೆಳೆಯನ್ನು ಬೆಳೆದು ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಒಂದು ರೈತರಿಗೆ ಒಂದು ಬದಲಾವಣೆಯ ವಿಷಯವನ್ನು ತಿಳಿಸಿದಂಥವರು ಮರಿಗೌಡರು. ಇವತ್ತು ಇವರಲ್ಲಿ ತೆಂಗಿದೆ, ಪಪ್ಪಾಯ ಇದೆ, ಬಾಳೆ ಇದೆ, ಈ ಸೈಡಲ್ಲಿ ಅಡಿಕೆ ಇದೆ, ಸೇವಂತಿಗೆ ಇದೆ, ಮಾವು ಇದೆ, ಈ ಥರ ಬೆಳೆ ಇದೆ. ಇದಕ್ಕೆ ಆಧಾರವಾದಂಥ ವಸ್ತು ಯಾವುದಾದ್ರು ಇದಕ್ಕೆ ಉಂಟು. ಈ ಎಲ್ಲ ಬೆಳೆಗಳಿಗೆ ಆಧಾರವಾಗಿರುವಂಥ ವಸ್ತು ಯಾವುದಾದ್ರೂ ಇದೆ ಅಂದರೆ ಯಾವುದು ಅಂತ ಹೇಳ್ತೀರಾ? ಇವೆಲ್ಲ ಬೆಳೆಗಳಿಗೆ ಆಧಾರವಾದ ವಸ್ತು ಯಾವುದು ಅಂತ ಹೇಳಿ ನೀರಿನ ಮುಖ್ಯವಾದ